ನಮಸ್ಕಾರ. ನಾನು ಈ ದಿನ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಮಿಕ್ಸ್ ಮಾಡಿ ದೋಸೆ ಮಾಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಇದೇ ತರಹ ದೋಸೆ ಮಾಡಿ ಬೋರ್ ಆದಾಗ ಈ ಥರ ದೋಸೆ ಮಾಡ್ಬೋದು. ತುಂಬ ಮೃದುವಾಗಿರುತ್ತೆ. ಬನ್ನಿ ಈಗ ದೋಸೆ ಮಾಡೋ ರೆಸಿಪಿ ನೋಡ್ತಾ ಹೋಗೋಣ. ನಾನು ಒಂದು ತಟ್ಟೆಯಲ್ಲಿ 2 ಲೋಟದಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ. ಅರ್ಧ ಲೋಟ ರಾಗಿ ಹಿಟ್ಟು ಹಾಕಿದ್ದೀನಿ. 1 ಟೊಮೊಟೊ, 2 ಈರುಳ್ಳಿನ ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ. ಚಿಕ್ಕದಾದ 1 ಕಟ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಅದನ್ನು ಹುರಿದಿಟ್ಟಿದ್ದೀನಿ. ಹಾಗೆ 2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. 1/4 ಇಂಚು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ಜೀರಿಗೆ ಹಾಕಿದ್ದೀನಿ. ಹಸಿಮೆಣಸು ಸಣ್ಣದಾಗಿ ಹೆಚ್ಚಿಟ್ಕೋಬೋದು. ನಾನಿಲ್ಲಿ ಜೀರಿಗೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ. ರುಚಿಗಾಗಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಗೆ 1/4 ಚಮಚ ಅರಿಶಿನ ಹಾಕಿದ್ದೀನಿ. ಎಲ್ಲವನ್ನು ಈಗ ಮಿಕ್ಸ್ ಮಾಡೋಣ. ಈಗ ಒಂದು ಬಟ್ಲಿಗೆ ಇವೆಲ್ಲವನ್ನು ನಾನು ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಸೌಟಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಿದರೆ ಅಷ್ಟು ಚೆನ್ನಾಗಾಗೋಲ್ಲ. ಈಗ ಕೈಯಲ್ಲಿ ಸ್ವಲ್ಪ ಟೊಮೊಟೊ, ಈರುಳ್ಳಿ, ಸಬ್ಬಸಿಗೆ ಸೊಪ್ಪು ಎಲ್ಲ ಕೈಗೆ ಸಿಗುತ್ತೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಿಟ್ಟಿನ ಜೊತೆ. ಈಗ ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಇದು ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು. ಚೆನ್ನಾಗಿ ಕಲಸೋಣ. ಯಾವಾಗಲೂ ದೋಸೆ ಹಿಟ್ಟು ರುಬ್ಬಿ ದೋಸೆ ಮಾಡಿ ಬೋರ್ ಆದಾಗ ಈ ಥರ ಹಿಟ್ಟು ಕದರಿ ದೋಸೆ ಮಾಡ್ಬೋದು. ತುಂಬ ಟೇಸ್ಟು ಇರುತ್ತೆ. ಈಗ ನೋಡಿ, ಗಂಟಿಲ್ಲದಂತೆ ಈಗ ಹಿಟ್ಟನ್ನು ಕದರಬೇಕು. ಹಿಟ್ಟು ರೆಡಿ ಮಾಡಾಯಿತು. ಒಂದು ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಿಟ್ಟು ಮಿಕ್ಸ್ ಆಯಿತು. ಈಗ ದೋಸೆಗೆ ರೆಡಿ ಮಾಡೋಣ. ಒಲೆ ಮೇಲೆ ಕಬ್ಬಿಣದ ಕಾವಲಿ ಇಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಎಣ್ಣೆ ಹಚ್ಚೋಣ. ದೋಸೆ ಹಿಟ್ಟನ್ನು ಹುಯ್ಯೋಣ. ಈ ದೋಸೆ ಹಿಟ್ಟನ್ನು ಜಾಸ್ತಿ ತಿಕ್ಕಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು ದೋಸೆ. ಈಗ ದೋಸೆ ಮೇಲೆ 1 ಸ್ಪೂನು ತುಪ್ಪ ಹಾಕೋಣ. ಹಾಗೆ ದೋಸೆ ಮುಚ್ಚೋಣ. ಈಗ ದೋಸೆ ಮುಚ್ಚಳ ತೆಗೆಯೋಣ. ದೋಸೆ ಬೆಂದಿದೆ. ನಿಧಾನವಾಗಿ ಮುಚ್ಚಾಕೋಣ. ಜಾಸ್ತಿ ಬೇಯಬೇಕು ಅನಿಸಿದರೆ 1-2 ಸರಿ ಹಾಗೆ ಮೊಗ್ಚಾಕಿ. ತುಂಬ ರುಚಿಯಾಗಿರುತ್ತೆ ಈ ದೋಸೆ ಬೆಂದಾಯಿತು. ಈಗ ತೆಗೆಯೋಣ. ದೋಸೆಗೆ ನಂಚ್ಕೊಳ್ಳೋಕ್ಕೆ ನಾನು ಚಟ್ನಿ ಪುಡಿ, ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಹಾಗೆ ಉದ್ದಿನ ಬೇಳೆ ಹುರಿದು ಚಟ್ನಿ ಮಾಡಿದ್ದೀನಿ. ಸಾಂಬಾರು ಸಹಿತ ತುಂಬ ಟೇಸ್ಟ್ ಆಗುತ್ತೆ ನಂಚ್ಕೊಳ್ಳೋಕ್ಕೆ. ನೋಡಿ ಎಷ್ಟು ಮೃದುವಾಗಿದೆ ಅಂತ. ಸ್ವಲ್ಪನೂ ಗಂಟಲು ಸುಡಲ್ಲ ಈ ದೋಸೆ ತಿಂದರೆ. ಅಕ್ಕಿ ನೆನೆಸಿ ರುಬ್ಬೋ ಕೆಲಸನೇ ಇಲ್ಲ. ದಿಢೀರಂತ ಬಹಳ ಬೇಗ ರೆಡಿ ಮಾಡುವಂತಹ ದೋಸೆ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.